ಮೊಟ್ಟ ಮೊದಲನೇದಾಗಿ ನಾನು ಆಯುಷ್ ಟಿ ವಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತೇಳಿದ್ರೆ ಇವತ್ತು ಈ ಗ್ಲೋಬಲ್ ಕಾನ್ಫರೆನ್ಸಿಂದ ಆಯುರ್ವೇದ ಜಾಗತಿಕ ಮಟ್ಟಕ್ಕೆ ಬೆಳೆಯಲು ಭಾಳ ಅನುಕೂಲ ಆಗುತ್ತೆ. ನಮ್ಮ ಆಯುರ್ವೇದದಲ್ಲಿ ಈ ಕೋವಿಡ್ ನಂತರ ಸಾರ್ವಜನಿಕರಿಗೆ ಬಹಳ ಜಾಗೃತಿ ಬಂದಿದೆ. ಇಂಥ ಒಂದು ಜಾಗೃತಿ ಸಮಯದಲ್ಲಿ ನಮ್ಮ ಆಯುಷ್ ಟಿ ವಿಯು ಆಯುರ್ವೇದವನ್ನು ಬೆಳೆಸಿ ಉಳಿಸಲು ಪ್ರಯತ್ನ ಮಾಡುತ್ತಿರುವುದು ನಮಗೆಲ್ಲ ಒಂದು ಸಂತೋಷದ ವಿಷಯ. ನಮ್ಮ ಆಯುರ್ವೇದದ ಮುಖ್ಯ ಉದ್ದೇಶ ನಮ್ಮ ರೋಗ ಬಾರದ ಹಾಗೆ ನಮ್ಮ ಆಯುಷನ್ನು ಹೆಚ್ಚಿಗೆ ಮಾಡಿಕೊಳ್ಳುವುದು. ಈಗಿನ ದೈನಂದಿನ ಜೀವನ ಶೈಲಿಯಲ್ಲಿ ನೀವು ನೋಡ್ತಿರ್ಬೋದು, ಈ 40 ವರ್ಷಕ್ಕೆ ಯುವಕರು ಹೃದಯಾಘಾತದಿಂದ ನರಳುತ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಆಯುಷ್ ಟಿ ವಿಯು ಜನರ ಜಾಗೃತಿಗೋಸ್ಕರ ಇಲ್ಲಿ ಆಯುರ್ವೇದ ಸಮ್ಮೇಳನವನ್ನು ನಡೆಸಿ ಜಾಗೃತಿ ಮೂಡಿಸ್ತಾ ಇದೆ. ಆಯುರ್ವೇದದಲ್ಲಿ ನಮ್ಮ ಶಲ್ಯತಂತ್ರ ವಿಭಾಗದಲ್ಲಿ ಅನೇಕ ಸರ್ಜಿಕಲ್ ಮತ್ತು ಪ್ಯಾರಾಸರ್ಜಿಕಲ್ ಚಿಕಿತ್ಸೆಗಳಿವೆ. ನಾವು ಸರ್ಜರಿ ಇಲ್ಲದೇ ಅನೇಕ ವ್ಯಾಧಿಗಳನ್ನು ನಾವು ಪ್ಯಾರಾಸರ್ಜಿಕಲ್ ಚಿಕಿತ್ಸೆಯಿಂದ ನಾವು ಟ್ರೀಟ್ ಮಾಡ್ಬೋದು. ಈಗ ಮೂಲವ್ಯಾಧಿಗೆ ನಾವು ಆಪರೇಷನ್ ಇಲ್ಲದೆ ನಮ್ಮ ಆಯುರ್ವೇದದಲ್ಲಿ ಹೇಳಿದ ಹಾಗೆ ಕ್ಷಾರಸೂತ್ರ, ಕ್ಷಾರಕರ್ಮ ಮತ್ತು ಔಷಧಿ ಚಿಕಿತ್ಸೆಯಿಂದನೂ ಸಹ ನಾವು ಗುಣಪಡಿಸಬಹುದು. ಮತ್ತು ಈಗ ಅನೇಕರಿಗೆ 40 ವರ್ಷದ ನಂತರ ಈ ಸಂಧಿವಾತ ಆಗಿರ್ಬೋದು, ಆಮವಾತ ಆಗಿರ್ಬೋದು, ಅನೇಕ ವೇದನೆಗಳಿಂದ ಯಾರು ಬಳಲ್ತಾ ಇದ್ದಾರೆ ಅವರಿಗೆ ಅಗ್ನಿಕರ್ಮ ಚಿಕಿತ್ಸೆ, ಅಗ್ನಿಕರ್ಮ ಚಿಕಿತ್ಸೆ ಕೇವಲ 10 ನಿಮಿಷದಲ್ಲಿ ವೇದನ ಶಾಮಕವಾಗಿ ನಾವು ನಮ್ಮ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ. ಅನೇಕ ರೋಗಗಳಿಗೆ ಈ ಚಿರಕಾಲೀನ ರೋಗಗಳಿಗೆ ನಮ್ಮ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ. ಇದನ್ನು ಸಾರ್ವಜನಿಕರು ಉಪಯೋಗ ಪಡಿಸ್ಕೊಳ್ಬೇಕಂತೇಳಿ ವಿನಂತಿ ಮಾಡುತ್ತಾ ಈ ಒಂದು ಆಯುಷ್ ಟಿ ವಿಯ ಕಾನ್ಫರೆನ್ಸ್ ಒಳ್ಳೆ ಸಕ್ಸಸ್ಫುಲ್ ಆಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇರಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ.